ಎಲ್ರಿಗೂ ನಮಸ್ಕಾರ. ಸ್ಕಿಜೋಫ್ರೆನಿಯಾ ಅಂದರೆ ಮನಸ್ಸಿನ ಛಿದ್ರವಾದಂಥ ಮಾರಕ ಕಾಯಿಲೆ ಯಾವಾಗ ಬೇಕಾದ್ರೂ ಬರ್ಬೋದು. ಸಣ್ಣ ಮಗುವಿನ ಹಿಡಿದು ಮುದುಕರವರೆಗೂ ಬರ್ತಾ ಇದೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ. ಈ ಕಾಯಿಲೆ ಯಾರಿಗೆ ಮುದ್ರೆ ಮಾಡೋಕ್ಕೆ ಆಗೋದಿಲ್ವೋ ಅಂಥವ್ರಿಗೂ ಕೂಡ ನಮ್ಮಲ್ಲೊಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ, ಈ ಮಾಲೆಗಳನ್ನೆಲ್ಲ ಇಟ್ಕೊಂಡು ಜಪ ಮಾಡೋದ್ರಿಂದ ಈ ಸ್ಕಿಜೋಫ್ರೆನಿಯಾ ರೋಗ ಕ್ಯೂರ್ ಮಾಡ್ಬೋದು. ಹೇಗೆ ಕ್ಯೂರ್ ಮಾಡ್ಬೋದು? ಏನ್ರಿ ಒಂದು ಜಪಮಾಲೆ ಹಿಡ್ಕೊಂಡ ತಕ್ಷಣ ಹುಚ್ಚು ಬಿಟ್ಟೋಗುತ್ತೇನ್ರಿ ಅಂತ ಕೇಳೋ ಪ್ರಶ್ನೆಗಳುಂಟು. ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಸಹಜ ಅದು. ಹಾಗಾದರೆ ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಒಳಗೋಗಿ ಅದು ರಿಯಾಕ್ಟ್ ಮಾಡಿ ಆ ಮನಸ್ಸನ್ನು ಶಾಂತಿಗೊಳಿಸುತ್ತೆ. ಒಂದು ಸ್ಪೂನ್ ಟಾನಿಕ್ ಕುಡಿದಾಗ ಹೇಗೆ ಮನಸ್ಸನ್ನು ಶಾಂತ ಮಾಡುತ್ತೋ ಅದು ರಿಯಾಕ್ಟ್ ಆಗಿ ಬಾಡಿ ಒಳಗೆ ಮೆಟಾಬಾಲಿಸಮ್ನಲ್ಲಿ, ಹಾಗೆ ಒಂದು ವಸ್ತು ಮುಟ್ಟೋದ್ರಿಂದ, ಒಂದು ವಸ್ತುವಿನ ಸ್ಮೆಲ್, ಮೂಗಿನ ವಾಸನೆಯಿಂದ ಎಷ್ಟೋ ಕಾಯಿಲೆಗಳನ್ನ ಕ್ಯೂರ್ ಮಾಡ್ಬೋದು. ಈ ಹುಚ್ಚನ್ನು ಮನಸ್ಸಿನ ಛಿದ್ರವಾದಂಥ ಭಾವನೆಗಳು, ಕೆಟ್ಟ ಆಲೋಚನೆಗಳು ಮತ್ತು ಡೋಪಮಿನ್ ಅನ್ನೋ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಯಾವ ಮೆಡಿಷನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ನನ್ನ ಅನುಭವದ ಮಾತು. ಎಷ್ಟೋ ಜನ ನನ್ನ ಹತ್ರ ಸ್ಕಿಜೋಫ್ರೆನಿಯಾ ಕೇಸಸ್ ಬಂದಾಗ ನಾನು ಅವ್ರಿಗೆ ಹೈಪೋಥಾಲಮಸ್ಗೆ ಮಂತ್ರ ಹಾಕಿ ಅಲ್ಲಿರತಕ್ಕಂಥ ಡೋಪಮಿನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಿದ್ದೀವಿ. ಯಾಕೆಂದರೆ ಯೋಗ ನರಸಿಂಹರ ಮಂತ್ರ ಈ ಬ್ರೈನಲ್ಲೂ ಹೈಪೋಥಾಲಮಸ್ಗೆ ಮಾತ್ರ ಅದು ಸೀಮಿತ ಆಗಿದೆ. ನಾವು ಯೋಗ ನರಸಿಂಹರ ಮುದ್ರೆ ಹೈಪೋಥಾಲಮಸ್ನಲ್ಲಿ ಪ್ರೊಡ್ಯೂಸ್ ಮಾಡೋ ಆ ಡೊಪಮಿನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಡೊಪಮಿನ್ ಏನಾದ್ರು ಹಾರ್ಮೋನ್ಸ್ ಅತಿ ಉದ್ರೇಕ ಜಾಸ್ತಿ ಆಗಿಬಿಟ್ರೆ ಬಾಡಿನಲ್ಲಿ ಹುಚ್ಚಿಡಿಯುತ್ತೆ. ಅದೇ ಡೊಪಮಿನ್ ಅನ್ನೋ ಹಾರ್ಮೋನ್ಸ್ ಕಮ್ಮಿ ಆಗಿಬಿಟ್ರೆ ಪಾರ್ಕಿನ್ಸನ್ ರೋಗ ಬಂದುಬಿಡುತ್ತೆ. ಈ ಜಾಸ್ತಿ ಆಗೋದು ಮತ್ತು ಕಮ್ಮಿ ಆಗೋದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಮುದ್ರೆ ಮಾಡಬೇಕು, ಜಪ ಮಾಡಬೇಕು. ಇದು ಮಾಡೋಕ್ಕೂ ಆಗಲಿಲ್ಲ ಅಂದರೆ ಒಂದು ಜಪಮಾಲೆ ಇದೆ ಜಗತ್ತಿನಲ್ಲಿ. ಅದಕ್ಕೆ ಅಂತ ಒಂದು ವನಸ್ಪತಿಯನ್ನು ಭಗವಂತ ಈ ಬ್ರಹ್ಮಾಂಡದಲ್ಲಿ ಬೆಳೆಸಿದ್ದಾರೆ. ಅದೇನೆಂದರೆ ಈ ವೈಜಯಂತಿ ಮಾಲಾ ಅಂಥೇಳಿ. ನೋಡಿ, ಇದಕ್ಕೆ ವೈಜಯಂತಿ ಮಾಲಾ ಅಂತಾರೆ. ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಗುಜರಾತ್, ಅದರಲ್ಲೂ ಮಥುರಾ ಡಿಸ್ಟ್ರಿಕ್ಟ್ನ ಕಾಡಿನಲ್ಲಿ ಬೆಳೆಯುವಂಥ ಒಂದು ಮರದ ಬೀಜ ಇದು. ಇದಕ್ಕೆ ವೈಜಯಂತಿ ಅಂತ. ಇಂದಿನ ನಮ್ಮ ಪುರಾಣದ ಇತಿಹಾಸದಲ್ಲಿ ಈ ಮರದಿಂದ ಬಂದಂಥ ಬೀಜಗಳನ್ನು ಕೃಷ್ಣ ರಾಧೆಗೆ ಮಾಲೆ ಮಾಡಿಕೊಟ್ಟನಂತೆ. ಅದಕ್ಕೆ ವೈಜಯಂತಿ ಮಾಲಾ ಅಂತ ಕರೀತಾರೆ. ರಾಮ ಸೀತೆಗೆ ಇದನ್ನು ಮಾಲೆ ಮಾಡಿಕೊಟ್ಟನಂತೆ ಕಾಡಿನಲ್ಲಿ ವನವಾಸ ಇದ್ದಾಗ. ಯಾಕೆಂದರೆ ಮನಸ್ಸಿನಲ್ಲಿ ಉದ್ರೇಕ ಕಮ್ಮಿ ಆಗಲಿ, ಚಿಂತನೆಗಳು ಬರದೇ ಇರಲಿ. ನಾವು ರಾಜರಾಗಿದ್ದು ಕಾಡಲ್ಲಿ ಬಂದು ವಾಸ ಮಾಡ್ತೀವಲ್ಲ, ಒಂದು ಯೋಚನೆ ಶುರುವಾಗ್ಬಿಟ್ಟು ಸೋರೋಗ್ಬಿಡ್ತಾಳೆ, ಕೊರಗೋಗ್ಬಿಡ್ತಾಳೆ ಅಂತ ಚಿಂತನೆಯಲ್ಲಿ ಹಾಳಾಗ್ಬಿಡ್ತಾಳೆ ಅಂತೇಳಿ ರಾಮ ಇದನ್ನು ಜಪಮಾಲೆ ಮಾಡಿ ಒಂದು ಕತ್ಗೂ ಮತ್ತು ಕೈಗೆ ಜಪ ಮಾಡಲಿಕ್ಕೆ ಕೊಟ್ಟರು ಅಂತ ಉಲ್ಲೇಖನ ಇದೆ. ಈ ವೈಜಯಂತಿ ಮಾಲಾ ಇದು ಒಂದು ಮರದ ಬೀಜ. ಇದು ದಿನ ಸ್ಪರ್ಶ ಮಾಡೋದ್ರಿಂದ, ಈ ರೀತಿ ನಾವು ಜಪ ಮಾಡೋದ್ರಿಂದ ನಮಗೆ ಈ ವಶೀಕರಣ ಆಗುತ್ತೆ. ನಾವು ಏನು ಪಡಿಸ್ಕೋಬೇಕು ಅಂತಿದ್ವೋ ಅದು ವಶೀಕರಣ ಆಗುತ್ತೆ. ಸಾಲದಕ್ಕೆ ಏನು ನಮ್ಮಲ್ಲಿ ಯಾವಾಗಲೂ ಕೋಪ, ಉದ್ವೇಗ ಇರುತ್ತೋ ಅದೆಲ್ಲ ಕಮ್ಮಿ ಮಾಡಿ ಪ್ರೀತಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಯಾವಾಗ ಮನಸ್ಸಲ್ಲಿ ಪ್ರೀತಿ, ಲವ್ ಅನ್ನೋದು ಉತ್ಪತ್ತಿ ಆಯಿತು, ಕೋಪ ಹೊಟ್ಟೋಯ್ತು. ಯಾವಾಗ ಕೋಪ ಹೋಯ್ತು, ಕೋಪದಿಂದ ಮಾಡೋ ಎಲ್ಲ ಕೆಟ್ಟ ಕೆಲಸದಿಂದ ನಿಂತೋಗುತ್ತೆ. ಯಾವಾಗ ಕೋಪ ಕಮ್ಮಿ ಆಗ್ತಿದೆಯೋ ಪ್ರೀತಿ ಜಾಸ್ತಿ ಆಗ್ತದೆ. ಅದರಿಂದ ಇದು ಮುಟ್ಟೋದ್ರಿಂದ ಸ್ಪರ್ಶ ಮಾಡೋದ್ರಿಂದ ಲವ್ ಮತ್ತು ಅಫೆಕ್ಷನ್ ಜಾಸ್ತಿ ಆಗುತ್ತೆ. ಕೋಪ, ಉದ್ವೇಗ, ಆತಂಕ, ಹೊಟ್ಟೆ ಕಿಚ್ಚು, ಮತ್ಸರ ಎಲ್ಲ ಕಮ್ಮಿ ಆಗುತ್ತೆ. ಸ್ಫಟಿಕೆ ಹೇಗೆ ತಣ್ಣಗಿರುತ್ತೋ ಹಾಗೆ ಈ ಮಾಲೆ ಕೂಡ ತಣ್ಣಗಿರುತ್ತೆ. ಇದನ್ನು ಮಾಡ್ತಾಯಿದ್ರೆ ಈ ರೀತಿ ನಾವು ಜಪ ಮಾಡೋದ್ರಿಂದ ಈ ವೈಜಯಂತಿ ಮಾಲಾ ಬ್ರೈನಲ್ಲಿ ಹೈಪೋಥಾಲಮಸ್ ಡೊಪಮಿನ್ ಅನ್ನೋ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ ಕೆಮಿಕಲ್ ಸಿಗ್ನಲ್ನ, ಕೆಮಿಕಲ್ ಮೆಸೆಂಜರ್ನ ಶಾಂತವಾಗಿಗೊಳಿಸುತ್ತೆ ಈ ವೈಜಯಂತಿ ಮಾಲಾ. ಅದಕ್ಕೆ ಕೃಷ್ಣ ಶಾಂತ ಸ್ವರೂಪ, ರಾಮ ಶಾಂತ ಸ್ವರೂಪ ಕಾರಣ ಸದಾ ವೈಜಯಂತಿ ಮಾಲೆಯನ್ನು ಧರಿಸ್ತಾ ಇದ್ರು. ಅದರಿಂದ ಶಿವ ಕೋಪಿಷ್ಟ, ರೌದ್ರ ಅವರು ರುದ್ರಾಕ್ಷಿ, ಆದರೆ ವಿಷ್ಣು ವೈಜಯಂತಿ ಮಾಲಾ. ಅದರಿಂದ ಇದನ್ನು ವೈಜಯಂತಿ ಮಾಲಾ ದಿನನಿತ್ಯ ಈ ರೀತಿ ಜಪ ಮಾಡೋದ್ರಿಂದ ಎಂಥ ಮಾಟ ಮಂತ್ರ ದೋಷ ನಿವಾರಣೆ ಆಗುತ್ತೆ. ಕೆಟ್ಟ ದೃಷ್ಟಿ ಶಕ್ತಿಗಳ ದೃಷ್ಟಿ ದೋಷ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಎಲ್ಲ ರೀತಿ ಒತ್ತಡವನ್ನು ನಿವಾರಣೆ ಮಾಡುತ್ತೆ. ಬಾಡಿಲಿರೋ BP ಕೂಡ ಕಂಟ್ರೋಲ್ ಮಾಡುತ್ತೆ. BP ರೈಸ್ ಆದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. BP ಕಮ್ಮಿ ಆದರೂ ಕೂಡ ನಡುಕ ಶುರುವಾಗುತ್ತೆ ಮತ್ತು ಮನಸ್ಸಿಗೆ ಅಗಾಧ ಆಗುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈ ವೈಜಯಂತಿ ಮಾಲವನ್ನು ನಾವು ದಿನನಿತ್ಯ ಜಪದಲ್ಲಿ ಯೂಸ್ ಮಾಡಬೇಕು. ಜಪ ಮಾಡೋಕ್ಕಾಗಿಲ್ವ, ಸುಮ್ಮನೆ ಈ ರೀತಿ ಮುಟ್ಟಿದ್ರೆ ಸಾಕು. ಹಾಗಾದರೆ ಹೈಪೋಥಾಲಮಸ್ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಶನಿಗ್ರಹ. ಅದರಿಂದ ಯೋಗ ನರಸಿಂಹರನ್ನು ಶನಿಗ್ರಹಕ್ಕೆ ಹೋಲಿಸಿದ್ದಾರೆ. ಯಾರು
ಯೋಗ ನರಸಿಂಹರ ಧ್ಯಾನ ಮಾಡ್ತಾರೋ ಶನಿಯಿಂದ ಆಶೀರ್ವಾದ ಆಗುತ್ತೆ. ಶನಿ ಗ್ರಹದಿಂದ ಯಾಕೆ ಹುಚ್ಚಿಡಿಯುತ್ತೆ ಮನುಷ್ಯನಿಗೆ? ಶನಿ ನೀಚನಾದಾಗ, ಶನಿ ದುಃಖಕಾರಕ, ಶನಿ ನಿರುತ್ಸಾಹಕ ಕಾರಕ. ಅಂದರೆ ಉತ್ಸಾಹ, ಲ್ಯಾಕ್ ಆಫ್ ಮೋಟಿವೇಶನ್, ಲ್ಯಾಕ್ ಆಫ್ ಸ್ಪೀಚ್, ಲ್ಯಾಕ್ ಆಫ್ ಇಂಪ್ರೆಷನ್ಸ್, ಇನ್ಸ್ಪಿರೇಷನ್ಸ್, ಇದೆಲ್ಲ ಕಮ್ಮಿ ಮಾಡೋದು ಯಾರು? ಈ ಶನಿ ಗ್ರಹ. ಆದ್ದರಿಂದ ಶನಿಯನ್ನು ನಾವು ಉಚ್ಚಗೊಳಿಸ್ಬೇಕು ಅಂದರೆ ಈ ವೈಜಯಂತಿ ಮಾಲವನ್ನು ಹಿಡಿದು ಜಪ ಮಾಡ್ತಿರಬೇಕು. ನೋಡಿ, ಈ ವೈಜಯಂತಿ ಮಾಲ ಜಪ ಹೇಗೆ ಮಾಡೋದು? ನಮ್ಮ ತೋರು ಬೆರಳನ್ನು ಸ್ಟ್ರೈಟ್ ಮಾಡಿ ಈ ಮಧ್ಯದ ಬೆರಳನ್ನು ಮಧ್ಯದ ಪರ್ವದಲ್ಲಿ, ಅಂದರೆ ನೋಡಿ ಈ ಮಧ್ಯದ ಭಾಗದಲ್ಲಿ ಈ ಜಪಮಾಲೆಯನ್ನು ತೂಕ ಹಾಕಬೇಕು. ಅಂದರೆ ಹಿಂಗೆ ತೂಗ ಹಾಕಬೇಕು. ತೂಗ ಹಾಕಿದಾಗ ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಬೇಕು. ಹಿಂಗೆ ಹ್ಯಾಂಗ್ ಮಾಡಿಬಿಟ್ಟು ನಿಧಾನಕ್ಕೆ ಹೀಗೆ ಎಳಿತಾ ಇದ್ದರೆ ಉಳಿದ ಎರಡೂ ಬೆರಳನ್ನು ಇದು ಸಪೋರ್ಟ್ ಕೊಟ್ಕೋಬೇಕು. ಈಗ ಇದು ಮಾಡ್ತಾಯಿದ್ರೆ ನಾವು ಇದುವರೆಗೂ ರುದ್ರ ನಾರಸಿಂಹ, ಪಾವನ ನಾರಸಿಂಹ, ವಾರಣ ನಾರಸಿಂಹ, ಜ್ವಾಲಾ ನರಸಿಂಹ ಯಾವುದಾದ್ರು ಒಂದು ನಾರಸಿಂಹರ ಮಂತ್ರವನ್ನು ಜಪ ಮಾಡ್ತಾಯಿದ್ರೆ ಅಥವಾ ಯೋಗ ನರಸಿಂಹರ ಮಂತ್ರವನ್ನು ಉಪಯೋಗಿಸಿ ಜಪ ಮಾಡಿದ್ರೆ ಮನಸ್ಸಲ್ಲಿರ್ತಕ್ಕಂಥ ಉನ್ಮಾದ, ಹುಚ್ಚು ಅಂದರೆ ಸ್ಕೀಜೋಫರ್ನಿಯಾ ಆರಾಮಾಗಿ ನಿವಾರಣೆ ಆಗುತ್ತೆ. ಇದು ಒಂದು ಥೆರಪಿ. ಇದು ಜಪಮಾಲಾ ಥೆರಪಿ. ಇದು ಒಂದು ಮರದ ಬೀಜಗಳಿಂದ ಮುಟ್ಟೋದ್ರಿಂದ ಈಗ ಮುಟ್ತಾರ ಸ್ಪರ್ಶ ಮಾಡ್ತಾ ಇದ್ರೆ ಇದರ ಇನ್ಫೆಕ್ಷನ್ ಆಗುತ್ತೆ. ಇದರ ಇನ್ಫೆಕ್ಷನ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ನಮ್ಮ ಬ್ರೈನ್ಗೆ ಹೋಗಿ ನೆಗೆಟಿವ್ ಎನರ್ಜಿನ ವಾಪಸ್ ತೆಗೆದಾಕತ್ತೆ ಈ ವೈಜಯಂತಿ ಮಾಲ. ಇನ್ನೊಂದಿದೆ, ಯಾರಿಗೆ ಈ ಶನಿ ದೋಷ ನರಳ್ತಾ ಇದ್ದರೆ, ಹುಚ್ಚು ಹಿಡಿಯೋ ಸಾಧ್ಯತೆ ಇದ್ದರೆ, ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಪತ್ರಗಳು ಓದಿದ್ದೀನಿ, ಸಾಕಷ್ಟು ಸಿಮ್ಟಮ್ಸ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸ್ಕೀಜೋಫರ್ನಿಯಾಗಿ ಏನೇನು ಸಿಮ್ಟಮ್ಸ್ ಇರುತ್ತೆ ಅಂತ. ಆ ಸಿಮ್ಟಮ್ಸ್ ನಿಮ್ಮಲ್ಲಿ ಯಾರಿಗೂ ಇತ್ತೀಚೆಗೆ ಪ್ರಾರಂಭ ಆಗ್ತಿದೆ ಅಂದರೆ ತಕ್ಷಣ ಈ ಅರಿಶಿಣದ ಕೊಂಬಿನಿಂದ ಮಾಡಿರ್ತಕ್ಕಂಥ ಒಂದು ಮಾಲೆಯನ್ನು ನಾವು ಯೂಸ್ ಮಾಡಿಬಿಟ್ರೆ ಈ ಹುಚ್ಚು ಕೂಡ ಕಮ್ಮಿ ಆಗುತ್ತೆ. ಅರಿಶಿನ ನಾವು ಖಾರದ ಪುಡಿಗೆ ಉಪಯೋಗಿಸ್ತೀವಿ, ಮಸಾಲೆ ಪೌಡ್ರ್ ಉಪಯೋಗಿಸ್ತೀವಿ, ಅರಿಶಿನ ಕೆನ್ನೆಗೆ ಹಚ್ಕೊಳ್ತಾರೆ ಹೆಂಗಸರು, ಅರಿಶಿನ ಹಣೆಗೆ ಇಟ್ಕೊಳ್ತಾರೆ, ದೇವತೆಗಳಿಗೆಲ್ಲ ಅರಿಶಿನದಲ್ಲಿ ಅರ್ಚನೆ ಮಾಡ್ತಾರೆ. ಈ ಅರಿಶಿನದ ಕೊಂಬಿನಲ್ಲಿರತಕ್ಕಂಥ ಈ ಹಳದಿ ಮಾಲೆಯನ್ನು ಟರ್ಮರಿಕ್ ಮಾಲಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಟರ್ಮರಿಕ್ ಅಂದರೆ ಅರಿಶಿನದ ಕೊಂಬನ್ನು ಪೀಸ್ ಮಾಡಿ ಮಾಲೆಗಳು ಮಾಡಿರೋದು. ಇದನ್ನು ಹೀಗೆ ಈ ಜಪಮಾಲೆಯನ್ನು ನಾವು ದಿನನಿತ್ಯ ಮುಟ್ಟೋದ್ರಿಂದ, ಅರಿಶಿನದ ಕೊಂಬು ಮುಟ್ಟೋದ್ರಿಂದ ಜಾಂಡೀಸ್ ಬರೋದಿಲ್ಲ. ಯಾರು ಈ ಅರಿಶಿನದ ಜಪಮಾಲೆಯನ್ನು ಹಿಡಿತಾರೋ, ಅರಿಶಿನದ ಕೊಂಬಿಂದ ಮಾಡಿರ್ತಕ್ಕಂಥ ಮಾಲೆಯನ್ನು ಈ ರೀತಿ ಜಪ ಮಾಡ್ತಾರೋ, ಅದು ನರಸಿಂಹರ ಮಂತ್ರ ಹೇಳ್ಕೊಂಡು ಜಪ ಮಾಡ್ತಿದ್ರೆ ಈ ಜಪಮಾಲೆ ಮುಟ್ಟೋದ್ರಿಂದ ಜಾಂಡೀಸ್ ಕಾಯಿಲೆ ಬರೋದಿಲ್ಲ. ಡಿಪ್ರೆಷನ್ನು, ಆ್ಯಕ್ಸೈಟಿ ಹೊಟ್ಟೋಗುತ್ತೆ. ಶತ್ರುನಾಶ ಆಗ್ತಾರೆ ಈ ಜಪ ಮಾಡೋದ್ರಿಂದ. ಮತ್ತು ಸ್ಪಿರಿಚುವಲ್ ಪವರ್, ಮೈಂಡಲ್ಲಿ ಕೆಟ್ಟ ಭಾವನೆಯಲ್ಲಿ ಹೋಗಿ ಸ್ಪಿರಿಚುವಲ್ ಪವರ್ ವೃದ್ಧಿ ಆಗುತ್ತೆ ಈ ಜಪ ಮಾಡೋದ್ರಿಂದ, ಈ ಮಾಲೆ ಉಪಯೋಗಿಸೋದ್ರಿಂದ. ಅದರಿಂದ ಈ ಅರಿಶಿನ ನಾವು ಔಷಧಿಗೆ ಕೆಮ್ಮು ಬಂದರೆ ಅರಿಶಿನ ಹಾಲ್ಗಾಗಿ ಕುಡಿತೀವಿ, ಮತ್ತು ಅರಿಶಿನದಿಂದ ದೇವರಿಗೆ ಅಭಿಷೇಕ ಮಾಡ್ತೀವಿ. ಟರ್ಮರಿಕ್ ಒಂದು ಆಯುರ್ವೇದ. ಇದರಲ್ಲಿ ಬೇಕಾದಷ್ಟು ವೈಟಮಿನ್ 6 ಮತ್ತು ವೈಟಮಿನ್ ಸಿ ಇದೆ. ಇದರಲ್ಲಿ ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಫಾಸ್ಫರಸ್ ಅನ್ನೋ ಕೆಮಿಕಲ್ಸ್ ಈ ಮಾಲೆಯಲ್ಲಿದೆ, ಅದರ ಅರಿಶಿನದಲ್ಲಿದೆ. ಆದ್ದರಿಂದ ನಾವು ಪ್ರತಿಯೊಂದಕ್ಕೂ ನಾವು ಅಡುಗೆ ಚಿತ್ರಾನ್ನ ಮಾಡುವಾಗ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡ್ತೀವಿ. ಸಾಂಬಾರು ಪೌಡ್ರನ್ನು ಕೂಡ ಅರಿಶಿನ ಹಾಕಿರ್ತೀವಿ. ಇವಾಗ ನಾವು ಅಡುಗೆಯಲ್ಲಿ ಏನೇ ಉಪಯೋಗಿಸಿದ್ರು ಕೂಡ ಕೆಲವೊಂದು ಪದಾರ್ಥಗಳಿಗೆ ಅರಿಶಿನ ಹಾಕ್ತೀವಿ. ಯಾಕೆ ಗೊತ್ತಾ? ಅರಿಶಿನ ಹೆಚ್ಚಿಗೆ ಹಾಕೋದ್ರಿಂದ ಮನಸ್ಸಿನಲ್ಲಿ ನೆಗೆಟಿವ್ ಹೋಗುತ್ತೆ, ಹುಚ್ಚು ಹಿಡಿಯೋದಿಲ್ಲ. ಯಾಕೆಂದರೆ ಶನಿ ಅದಕ್ಕೆ ಕಾರಕ. ಶನಿಗೆ ವಿರುದ್ಧವಾದಂಥ ವಸ್ತು ಮೆಟೀರಿಯಲ್ ಅಂದರೆ ಈ ಅರಿಶಿನ. ಯಾವಾಗ ನಾವು ಅರಿಶಿನ ಊಟದಲ್ಲಿ ಆಹಾರ ರೂಪದಲ್ಲಿ ತೊಗೊಳ್ತೀವೋ ಹುಚ್ಚೇ ಹಿಡಿಯೋದಿಲ್ಲ. ಅದಕ್ಕೆ ಯಾರು ಅರಿಶಿನ ಕಮ್ಮಿ ತಿಂತಾರೋ ಅವ್ರು ಒಂದಲ್ಲ ಒಂದು ಏಜಲ್ಲಿ, ಒಂದು ವೃತ್ತಿಯಲ್ಲಿ, ಒಂದು ಸನ್ನಿವೇಶದಲ್ಲಿ ಹುಚ್ಚು ಹಿಡಿದು ಬಿಡುತ್ತೆ. ಅದಕ್ಕೆ ಸಾಕಷ್ಟು ಅರಿಶಿನ ಯೂಸ್ ಮಾಡಬೇಕು ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ. ಎಷ್ಟೋ ಜನ ಚಿತ್ರಾನ್ನಕ್ಕೆ ಅರಿಶಿನೇ ಹಾಕೋದಿಲ್ಲ, ಅಯ್ಯೋ ಅದೊಂಥರ ಪೌಡ್ರಪ್ಪ ಅಂತ. ಚಿತ್ರಾನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಹುಚ್ಚು ಹಿಡಿಯೋದಿಲ್ಲ. ಮತ್ತು ನಾವು ದೃಷ್ಟಿದೋಷಕ್ಕೂ ಕೂಡ ಅರಿಶಿನ ನೀರು ಮಾಡಿಬಿಟ್ಟು ಆರತಿ ತೆಗಿತೀವಿ. ಕಾರಣ ಮೈಂಡ್ನಲ್ಲಿರೋ ಕಲ್ಮಶ ನಿವಾರಣೆ ಆಗಲಿ, ಶರೀರಕ್ಕಲ್ಲ, ಮೈಂಡ್ನಲ್ಲಿರೋ ದೋಷ, ದೃಷ್ಟಿದೋಷ ನಿವಾರಣೆ ಆಗಲಿ. ಆರತಿ ತೆಗಲಿಲ್ಲ ಎಲ್ಲೂ ಹುಚ್ಚಿಡಿದು ಬಿಡುತ್ತೋ ಅನ್ನೋ ಭಯದಿಂದ ನಾವು ಪ್ರತಿ ಸಲ ದೇವ್ರಿಗೂ ಅರಿಶಿನದಲ್ಲಿ ನೀರು ಹಾಕಿ ಆರತಿ ಮಾಡ್ತೀವಿ. ಮದುವೆ ಹೆಣ್ಣು ಗಂಡಿಗೂ ಕೂಡ ನಾವು ಅರಿಶಿನದಲ್ಲೇ ನೀರು ಮಿಕ್ಸ್ ಮಾಡಿಬಿಟ್ಟು ಆರತಿ ಮಾಡ್ತೀವಿ. ಅದರಿಂದ ಇದು ಭಾಳ ವಿಶೇಷವಾದಂಥ ಒಂದು ಮಾಲೆ. ಈ ಅರಿಶಿನದ ಮಾಲೆ ನರಸಿಂಹರಿಗೆ ಭಾಳ ವಿಶೇಷವಾದಂಥದ್ದು, ಶಕ್ತಿ ದೇವತೆಗಳಿಗೆ. ಇದನ್ನು ಯಾರು ಮಾಡ್ತಾರೋ ಈ ಮಾಲೆ ಹಿಡ್ಕೊಂಡು ಅವರಿಗೆ ಮನಸ್ಸಿನಲ್ಲಿರ್ತಕ್ಕಂಥ ಕ್ಲೇಶ ನಿವಾರಣೆ ಆಗುತ್ತೆ. ಇದಕ್ಕೆ ಕೂಲಿಂಗ್ ಏಜೆಂಟ್ ಅಂತ ಕರೀತಾರೆ. ಟರ್ಮರಿಕ್ ಇಸ್ ಅ ಕೂಲಿಂಗ್ ಏಜೆಂಟ್. ಕೂಲಿಂಗ್ ಏಜೆಂಟ್ ಅಂದರೆ ಮನಸ್ಸನ್ನು ಕೂಲ್ ಮಾಡೋದು. ಸ್ಫಟಿಕ ದೇಹವನ್ನು ಕೂಲ್ ಮಾಡುತ್ತೆ. ಸ್ಫಟಿಕ ದೇಹದಲ್ಲಿರೋ ಉಷ್ಣವನ್ನು ಹೇಳ್ಕೊಂಡ್ರೆ ಈ ಅರಿಶಿನದ ಮಾಲೆ ಮನಸ್ಸಲ್ಲಿರೋ ಉಷ್ಣತೆಯೇ ತೆಗೆದಾಕತ್ತೆ. ಅದರಿಂದ ಪ್ರತಿಯೊಬ್ಬರು ದಿನಕ್ಕೆ ಅಟ್ಲೀಸ್ಟು 1.5 ಮಿಲಿಗ್ರಾಮ್ ಅಷ್ಟು ಅರಿಶಿನ ನಮ್ಮ ಆಹಾರದಲ್ಲಿ ಹೋಗಬೇಕು. ಅಲ್ಲ ಹಾಲ್ಗೆ ಹಾಕೊಂಡು ಅರಿಶಿನ ಕುಡಿಬೇಕು, ಪ್ಯೂರ್ ಅರಿಶಿನ ಹಾಕಿ ಕುಡಿಬೇಕು.
ಕೆಮ್ಮು ಬಂದಾಗೆಲ್ಲ ಹಾಲು ಜೇನು ಜೊತೆಗೆ ಅರಿಶಿನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಯಾರು ಈ ಅರಿಶಿನದ ಮಾಲೆಯನ್ನು ಉಪಯೋಗಿಸ್ತಾರೋ, ಯಾವುದರಲ್ಲಿ ಹೆಂಗಸರಲ್ಲಿ ಸೆಕ್ಷುವಲ್ ಎಮೋಷನ್ಸ್ ಕಮ್ಮಿ ಇದ್ದರೆ ಹೆಂಗಸರು ಇದನ್ನು ಮುಟ್ಟೋದ್ರಿಂದ ಸೆಕ್ಷುವಲ್ ಎಮೋಷನ್ ಜಾಸ್ತಿ ಆಗಿ ಗರ್ಭ ಧರಿಸೋ ಚಾನ್ಸಸ್ ಉಂಟು. ಗಂಡಸರಿಗೂ ಕೂಡ ಆ ಸೆಮೆನ್ ಪ್ಯೂರಿಫಿಕೇಷನ್ ಆಗುತ್ತೆ ಈ ಅರಿಶಿನ ಮುಟ್ಟೋದ್ರಿಂದ. ಅದರಿಂದ ಶರೀರದಲ್ಲಿ ಏನಾದರೂ ಅತಿಯಾದ ರೋಮಗಳಿದ್ದರೆ ಅರಿಶಿನ ಹಾಕೊಂಡು ಸ್ನಾನ ಮಾಡಿದರೆ ಆ ರೋಮಗಳೆಲ್ಲ ಎಪಿಡರ್ಮಿಸ್ ಆ್ಯಂಡ್ ಡರ್ಮಿಸ್ ಅನ್ನೋ ಜಾಗದಲ್ಲಿ ರಿಯಾಕ್ಟ್ ಆಗಿ ಕೂದಲು ಬೆಳೆಯೋದು ಕಮ್ಮಿ ಮಾಡಿಕೊಳ್ಳುತ್ತೆ. ಅಷ್ಟು ಆ್ಯಂಟಿಬಯೋಟಿಕ್, ಆ್ಯಂಟಿ ಏಜೆಂಟ್, ಆ್ಯಂಟಿಸೆಪ್ಟಿಕ್ ಇದು ಕೂಡ. ಅದರಿಂದ ಅರಿಶಿನವನ್ನು ಏನೋ ಗಾಯ ಆದರೆ ಅರಿಶಿನದ ಪೌಡ್ರ್ ಹಾಕ್ಬಿಟ್ರೆ ಬೇಗ ಮಾಯ ಹೋಗುತ್ತೆ. ಏನಾದ್ರು ದೊಡ್ಡ ರಕ್ತ ಬರುವಂಥ ಗಾಯ ಆಗಿದ್ದರೆ ಅಲ್ಲೊಂದು ಚಿಟಿಕೆ ಅರಿಶಿನ ಪೌಡ್ರ್ ಹಾಕ್ಬಿಟ್ರೆ ಬೇಗ ಹೀರ್ಕೊಂಡು ಅದು ಬೇಗ ಮಾಯುತ್ತೆ, ಬೇಗ ಒಣಗೋಗುತ್ತೆ. ಕಾರಣ ಆ್ಯಂಟಿಬಯೋಟಿಕ್ ಇದು ಅರಿಶಿನ, ಟರ್ಮರಿಕ್. ಅದರಿಂದ ಯಾರು ಈ ಜಪಮಾಲೆಯನ್ನು ಹಿಡ್ಕೊಂಡು ದಿನನಿತ್ಯ ಯೋಗ ನರಸಿಂಹರ ಧ್ಯಾನ ಮಾಡ್ತಾರೋ ಹಿಸ್ಟೀರಿಯಾ ಮತ್ತು ಆಟಿಸಮ್, ಸ್ಕಿಜೋಫರ್ನಿಯಾ ಅನ್ನೋ ಒಂದು ಕಾಯಿಲೆ ನಿವಾರಣೆ ಆಗುತ್ತೆ. ಇದು ನರಸಿಂಹರಿಗೆ ಬಹಳ ಪ್ರಿಯವಾದಂಥ ಮಾಲೆಗಳು. ವೈಜಯಂತಿ ಮಾಲ ಮತ್ತು ಈ ಅರಿಶಿಣದ ಕೊಂಬು ಹಳದಿ ಮಾಲ ಅಂದರೆ ಅರಿಶಿಣದ ಮಾಲೆಗಳು ಭಾಳ ವಿಶೇಷವಾಗಿ ಈ ನಮ್ಮ ಮನುಷ್ಯನ ಕುಲಕ್ಕಾಗಿ ಈ ಮಾಲೆಗಳನ್ನು ಮಾಡಿದ್ದಾರೆ. ಹಿಂದೆ ಋಷಿಮುನಿಗಳು ಆಹಾರ ಇಲ್ಲದಾಗ ಡಿಸಾರ್ಡರ್ಸ್ ಆಗುತ್ತೆ, ಮೆಂಟಲ್ ಡಿಸಾರ್ಡರ್ಸ್. ಸ್ಕಿಜೋಫರ್ನಿಯಾ ಅಂದರೆ ಮೆಂಟಲ್ ಡಿಸಾರ್ಡರ್ನೆಸ್. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಮಾಲೆಗಳನ್ನ ಉಪಯೋಗಿಸ್ತಾ ಇದ್ರು. ಅರಿಶಿಣದಲ್ಲಿ ಯಾವಾಗಲೂ ಸ್ನಾನ ಮಾಡ್ತಾಯಿದ್ರು ಅರಿಶಿಣ ಹಚ್ಕೊಂಡು. ಇವಾಗ ಅದೆಲ್ಲ ನಿಂತೋಗಿದೆ. ಈಗ ಹೆಣ್ಮಕ್ಳು ಕೂಡ ಹಣೆಗೆ ಹಳದಿ ಇಡೋದಿಲ್ಲ, ಕೆನ್ನೆಗೆ ಕೆಲವು ಹೆಂಗಸಲ ಅರಿಶಿಣ ಹಚ್ಕೊಳ್ತಾಯಿದ್ರು. ಕಾರಣ ಸೆಕ್ಷುವಲ್ ಎಮೋಷನ್ ಮೇಂಟೈನ್ ಮಾಡಲಿಕ್ಕೆ, ಹುಚ್ಚು ಕಮ್ಮಿ ಆಗಲಿ, ನನ್ನ ಸೌಂದರ್ಯತೆಗೆ, ನನ್ನ ರೂಪಕ್ಕೆ ಭಂಗ ಬರೋದೇ ಇರಲಿ ಅಂತ. ಈಗ ಅಷ್ಟನೇ ಮುಟ್ಟೋದಿಲ್ಲ, ಅಷ್ಟನ್ನ ಮುಟ್ಟರೆ ಕೈಯೆಲ್ಲ ಗಲೀಜಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಯಾರು ಈ ಪ್ರತಿನಿತ್ಯ ಇದನ್ನು ಮಾಡ್ತಾರೋ ಪಿಟ್ಸ್ ಬರೋದಿಲ್ಲ, ಎಪಿಲೆಪ್ಸಿ ಬರೋದಿಲ್ಲ, ಕ್ಯಾನ್ಸರ್ ಕೂಡ ಕ್ಯೂರ್ ಮಾಡ್ಬೋದು. ದಿನ ಹಾಲಿಗೊಂಚೂರು ಅರಿಶಿನ ಹಾಕೊಂಡು ಕುಡಿದ್ರೆ ಕ್ಯಾನ್ಸರ್ ಕೂಡ ಹೊರಟೋಗುತ್ತೆ. ಅದು ಮಾಡೋಕ್ಕಾಗಲ್ಲ ಅಂದರೆ ಈ ಅರಿಶಿಣದ ಮಾಲೆಯಿಂದ, ಅರಿಶಿಣದ ಕೊಂಬಿನ ಮಾಲೆಯಿಂದ ದಿನನಿತ್ಯ ನೀವು ಜಪ ಮಾಡ್ತಾ ಇದ್ದರೆ ನಮಗೆ ಯಾವುದೇ ಕಾಯಿಲೆ ಕೂಡ ಬರೋದಿಲ್ಲ. ಅದರಲ್ಲೂ ಈ ಸ್ಕಿಜೋಫರ್ನಿಯಾ ಅನ್ನೋ ಕಾಯಿಲೆ ಖಂಡಿತ ಬರೋದಿಲ್ಲ. ಹೀಗೆ ಯಾರು ಈ ಅರಿಶಿಣದ ಮಾಲೆ ಮತ್ತು ಈ ವೈಜಯಂತಿ ಮಾಲೆನ ಸ್ಪರ್ಶ ಮಾಡ್ತಾರೋ, ದಿನ ಮಾಡ್ತಾರೋ, ಅವರಿಗೆ ಮನಸ್ಸಲ್ಲಿ ಇರತಕ್ಕಂಥ ಎಲ್ಲ ಛಿದ್ರವಾದಂಥ ಆಲೋಚನೆಗಳು, ಕೆಟ್ಟ ಶಕ್ತಿಗಳು, ದುಷ್ಟ ಭಾವನೆಗಳು, ಕೆಟ್ಟ ಭಾವನೆಗಳೆಲ್ಲ ನಿವಾರಣೆ ಆಗಿ ಮನಸ್ಸು ಸೀಮಿತ ಆಗಿ ಅವರು ಆನಂದವಾಗಿರ್ತಾರೆ. ಇಲ್ಲಾಂದರೆ ಸ್ಕಿಜೋಫರ್ನಿಯಾಗಿ ಬಂದುಬಿಟ್ರೆ ಯಾರೋ ಏನೋ ಹೇಳ್ತಿದ್ದಾರೆ, ಏನೋ ಕೇಳ್ತಿದ್ದೇನೆ, ಸಿಕ್ಕಿದ್ದು ಬಿಸಾಕೋದು ಎಲ್ಲ ಶುರುವಾಗಿಬಿಡುತ್ತೆ. ಹೀಗೆ ಈ ಜಪಮಾಲೆಗಳನ್ನು ನೀವು ಉಪಯೋಗಿಸಿದ್ದೇ ಆದರೆ ಖಂಡಿತ ಈ ಮಾರಕ ರೋಗದಿಂದ ನಿವಾರಣೆ ಆಗ್ಬೋದು. ಇದೇ ರೀತಿ ನನಗೆ ಹಲವಾರು ಜನ ಈ ಸ್ಕಿಜೋಫ್ರೆನಿಯಾಗೆ ಸಂಬಂಧಪಟ್ಟಂಥ ಒಂದು ಪತ್ರಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಬ್ಬರು ಬೆಂಗಳೂರಿಂದ ಹಲಸೂರಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ನಾನು ದೇವ್ರ ಪೂಜೆ ಮಾಡಲು ಹೋದಾಗ ಮನಸ್ಸಲ್ಲಿ ಬರೀ ಕೆಟ್ಟ ಯೋಚನೆ, ಕೆಟ್ಟ ಮಾತು, ಕೆಟ್ಟ ಭಾವನೆಗಳು ಬರ್ತಾ ಇದೆ. ಮೊದಲು ಯಾವಾಗಲೂ ದೇವ್ರ ಪೂಜೆ ಅಂದರೆ ಭಾಳ ತುಂಬ ಇಷ್ಟ ಇತ್ತು. ಇತ್ತೀಚೆಗೆ ಏನಾಯಿತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಕೆಟ್ಟ ಭಾವನೆಗಳು ಬರುತ್ತಿದೆ. ನಾನು ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಆಗ್ತಿಲ್ಲ, ತುಂಬ ವರ್ಷ ಆಗೋಗಿದೆ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಾನು ಹೋಗ್ತಾ ಇದ್ದೀನಿ, ಮನಸ್ಸು ಬರ್ತಾ ಇದೆ, ಯಾಕೋ ಗೊತ್ತಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಈ ಯೋಚನೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಬಾರಿ ಹುಚ್ಚಿಯಾಗಿ ಕಿರ್ಚ್ಕೊಂಡು ಎಲ್ಲಾದರೂ ಓಡೋಗೋಣ ಅಂತ ಮನಸ್ಸು ಬರುತ್ತೆ. ಇದಕ್ಕಿಂತ ಹುಚ್ಚುಚ್ಚಂಗೆ ಜೋರಾಗಿ ಅಳ್ತೀನಿ, ಹುಚ್ಚುಚ್ಚಾಗಿ ನಗಾಡಬೇಕು ಅನಿಸುತ್ತೆ. ಏನೋ ನನಗೆ ಗೊತ್ತಿಲ್ಲ, ನಾನು ಸಾಯಬೇಕು ಅನಿಸುತ್ತಾ ಇರ್ತದೆ ಯಾವಾಗಲೂ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. 2 ವರ್ಷದಿಂದ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀನಿ, ಆದರೂ ನನಗೆ ಈ ರೋಗ ಕಮ್ಮಿ ಆಗಿಲ್ಲ. ನಾನು ಹುಚ್ಚಿನ ಅಥವಾ ನಾನು ಪಾಪಿನಾ ಅಂತ ಕೇಳ್ತಾ ಇದ್ದಾರೆ. ಪಾಪ ಇವರು ನವೀನ ಅಂಥೇಳಿ ಬೆಂಗಳೂರಿಂದ ಪತ್ರ ಬರ್ತಿದ್ದಾರೆ. ಆದರೂ ಕೂಡ ನಾನು ಒಂದಲ್ಲ ಒಂದು ದಿವಸ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಹೀಗಾಗಿ ನನಗೆ ಇದಕ್ಕೆ ಪರಿಹಾರ ಇದೆಯಾ ಅಂತ ಕೇಳಿ ಪತ್ರ ಬರೆದಿದ್ದಾರೆ. ಎಷ್ಟೋ ಸಲ ನಾನು ಹಲವಾರು ಡಾಕ್ಟರ್ ಹತ್ರ ಹೋಗಿ ಹೇಳ್ಕೋಬೇಕು ಅಂತ ಮನಸ್ಸಿದೆ, ಆದರೂ ನಂಗೆ ಭಯ ಆಗ್ತಾಯಿದೆ, ಯಾರ ಹತ್ರ ಹೇಳ್ಕೊಂಡಿಲ್ಲ. ನಾನು ಮನಸ್ಪೂರ್ವಕವಾಗಿ ಪತ್ರ ಬರೆದಿದ್ದಂಥ ಸುಮಾರು 2 ಪುಟಗಳವರೆಗೆ ಪತ್ರ ಬರೆದಿದ್ದಾರೆ ಈ ನವೀನ ಅನ್ನೋರು ಬೆಂಗಳೂರು ಹಲಸೂರಿಂದ. ಅದನ್ನು ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಅಂತ ನವೀನ್ ಅವರು ಈಗ ಪತ್ರ ಬರೆದಿದ್ದಾರೆ. ಆದರೆ ನಾನು ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮಲ್ಲಿ ನೀವು ತುಂಬ ಚೆನ್ನಾಗಿದ್ದೀರ, ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ. ಎಲ್ಲೋ ಮನಸ್ಸಿಗೆ ನಿಮ್ಗೆ ಆಘಾತ ಆಗಿದೆ, ತುಂಬ ನೋವಾಗಿದೆ, ಯಾವುದೋ ಒಂದು ಕಾರಣದಿಂದ, ಸನ್ನಿವೇಶದಿಂದ, ಸಂದರ್ಭದಿಂದ. ಆದ್ದರಿಂದ ಅದನ್ನು ನೀವು ಇನ್ನೊಂದು ಸಲ ಮನಸ್ಸು ಬಿಚ್ಚಿ ನನ್ನ ಹತ್ರ ಹೇಳ್ಕೊಂಡಿದ್ದೆ ಅಥವಾ ಪತ್ರ ಬರೆದಿದ್ದಾರೆ, ಅರ್ಧ ಕಾಯಿಲೆ ಹೊಟ್ಟೆ ಹೋಗಿಬಿಡುತ್ತೆ. ಇಲ್ಲ, ನೀವು ಈ ರೌದ್ರ ನಾರಸಿಂಹ, ಈ ಕಾರಂಜ ನಾರಸಿಂಹ, ಮಾಲೋನ ನಾರಸಿಂಹ, ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ ಶನಿವಾರ ದಿವಸ ನಾನು ನಿಮಗೆ ಈ ಯೋಗ ನರಸಿಂಹರ ಮುದ್ರೆ ಹೇಳ್ಕೊಡ್ತೀನಿ. ಯೋಗ ನರಸಿಂಹ ಬರೀ ಮೈಂಡ್ ಮಾತ್ರ ಕ್ಲೀನ್ ಮಾಡ್ತಾರೆ, ಬೇರೆ ಏನೂ ಮಾಡೋದಿಲ್ಲ.
ಅದರಿಂದ ನಿಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಗೋಜಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಥಾಟ್ಸ್ ಮೈಂಡಲ್ಲಿ ಬರುತ್ತೆ, ಅದು ಪೂಜೆ ಮಾಡುವಾಗ ಅಂದಿದ್ದೀರಾ. ಖಂಡಿತ ಯೋಗ ನರಸಿಂಹರ ಜಪ ಮತ್ತು ಮುದ್ರೆಯನ್ನು ನೀವು ಶನಿವಾರ ನೋಡಿದ್ದೆ ಆದರೆ ನಿಮ್ಮ ಕಾಯಿಲೆ ಖಂಡಿತ ಕ್ಯೂರ್ ಆಗುತ್ತೆ. ಮತ್ತೊಂದು ಸಲ ನೀವು ಪತ್ರ ಬರೆಯಿರಿ, ಮುದ್ರೆ ಮಾಡಿದ್ಮೇಲೆ ನಿಮಗೆ ಈ ಎಲ್ಲ ನೆಗೆಟಿವ್ ಹೋಗಿದೆ ಅಂತ ನಂಗೆ ಪತ್ರ ಬರೆದಿದ್ದಾರೆ, ನನಗೂ ಖುಷಿಯಾಗುತ್ತೆ. ಮತ್ತು ಈ ಕಾರ್ಯಕ್ರಮ ನಡೆಸೋದಕ್ಕೂ ಕೂಡ ಒಂದು ಸಾರ್ಥಕತೆ ಆಗುತ್ತೆ. ನಾನು ಹೇಳ್ಕೊಡ್ತೀನಿ. ಭಾಳ ಸಂತೋಷ ನವೀನವರು ತಾವು ಪತ್ರ ಬರೆದಿದ್ದು. ಇನ್ನೊಂದು ಪತ್ರ ಬರೆದಿದ್ದಾರೆ, ಇವರು ಉಪೇಂದ್ರ ಅಂಥೇಳಿ ಮಾಲೂರಿಂದ ಪತ್ರ ಬರೆದಿದ್ದಾರೆ. ನನ್ನ ಅಜ್ಜಿ ಶ್ರೀಮತಿ ಜಾನಕಮ್ಮನವರು 85 ವರ್ಷ ವಯಸ್ಸಾಗಿದೆ. ಅವರು ವಿಚಿತ್ರ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಸದಾ ಯಾರೋ ಅವರ ಕಿವಿಲಿ ಏನೋ ಹೇಳ್ತಿರುತ್ತಿರುತ್ತೆ. ಮೈಯೆಲ್ಲ ಉರಿ ಅಂತಾರೆ, ಮೈ ಕೈ ನೋವು, ನನಗೆ ಯಾರೋ ಏನೋ ಬಂದು ಕಿವಿಲಿ ಮಾತಾಡ್ತಿದ್ದಾರೆ, ಯಾರೋ ಒಂದು ಗೊತ್ತಾಗ್ತಿಲ್ಲ ಅಂತ ಕಿರ್ಚ್ಕೋತಾರೆ. ನಮಗೆ ಇದಕ್ಕೆ ಪರಿಹಾರನೇ ಸಿಗ್ತಾ ಇಲ್ಲ. ಎಲ್ಲ ಡಾಕ್ಟ್ರು ತೋರಿಸಿದ್ದೀವಿ, ಎಲ್ಲ ಮಂತ್ರತಂತ್ರ ಪೂಜೆ ಪುರಸ್ಕಾರ ಮಾಡಿದ್ದೀವಿ, ಆದರೂ ಇದಕ್ಕೆ ನಮಗೆ ಪರಿಹಾರ ಸಿಗ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಪತ್ರ ಬರೆದೀವಿ. ಅವರು ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡಿ ಸುಮಾರು 6 ತಿಂಗಳಾಗೋಗಿದೆ. ದಯವಿಟ್ಟು ಅವ್ರು ನಿದ್ದೆ ಮಾಡಬೇಕು, ಊಟ ಮಾಡಬೇಕು. ಈ ರೀತಿ ಹರ್ಚೋದು, ಮೈ ಮೇಲೆಲ್ಲ ಉರಿ, ಮೈ ನೋವು ಅನ್ನೋದನ್ನು ಕಿರ್ಚೋದನ್ನು ಕಮ್ಮಿ ಮಾಡಬೇಕಾದ್ರೆ ಯಾವ ಮುದ್ರೆ ಮಾಡಬೇಕು ಅಂಥೇಳಿ ಇವರು ಉಪೇಂದ್ರ ಅವರು ಪತ್ರ ಬರೆದಿದ್ದಾರೆ. ಕೆಲವರು ಹೇಳ್ತಾರೆ ಬಾನಾಮತಿ ಪ್ರಯೋಗ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಾವು ಹಲವಾರು ದೇವಸ್ಥಾನ ಮಂತ್ರತಂತ್ರಗಳನ್ನು ಮಾಡಿಸಿದ್ದೀವಿ. ಇದಕ್ಕೆ ಶಾಶ್ವತವಾದ ಪರಿಹಾರ ಇದುವರೆಗೂ ಸಿಕ್ಕಿಲ್ಲ. ಅದಕ್ಕೆ ನಾವು ಈ ಪತ್ರ ಬರೆದಿದ್ದೀವಿ. ಅತಿ ಶೀಘ್ರದಲ್ಲಿ ನಮಗೆ ನಿಮ್ಮ ಸಂದರ್ಶನವನ್ನು ಕೊಟ್ಟು ನಮ್ಮನ್ನು ಒಂದು ಸಲ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀರಾ. ಉಪೇಂದ್ರ ಅವರೇ, ನಿಮ್ಮನ್ನು ನಾನು ಖಂಡಿತವಾಗಿ ಭೇಟಿ ಮಾಡ್ತೀನಿ. ಭೇಟಿ ಆಗೋಕ್ಕೆ ಮುಂಚೆ ಈ ರೌದ್ರ ನರಸಿಂಹ ನೋಡಿ, ಈ ರೌದ್ರ ನರಸಿಂಹ ಕಳೆದ ಸಂಚಿಕೆ ನೋಡಿರ್ಬೋದು. ಇದನ್ನು ಈ ರೀತಿ ಇಟ್ಕೊಂಡಾಗ ಇದು ನೆಗೆಟಿವ್ ವೈಬ್ರೇಷನ್ ಭೂಮಿಗೆ ಹೋಗ್ಬೇಕು, ಅರ್ಥ ಆಗಬೇಕು. ಹಿಂಗೆ ಇಟ್ಕೊಂಡ್ರೆ ವಾಪಸ್ ನಮ್ಮ ಎದೆಗೆ ಹೊಟ್ಟೋಗುತ್ತೆ. ಭೂಮಿ ನೋಡಬೇಕು. ಇದು ರೌದ್ರ ನರಸಿಂಹ ಈ ಮುದ್ರೆ, ಇಲ್ಲ ಈ ಕಾರಂಜ ನರಸಿಂಹರ ಮುದ್ರೆ, ಅದು ಬಿಟ್ಟರೆ ಮಾಲೋಲ ನರಸಿಂಹರ ಮುದ್ರೆ, ಅದಿಲ್ಲ ಅಂದರೆ ಈ ಜ್ವಾಲಾ ನರಸಿಂಹರ ಮುದ್ರೆಯನ್ನು ನೀವು ಮಾಡಿಸಿ ನಿಮ್ಮ ಅಜ್ಜಿ ಕೈಯಲ್ಲಿ, ಅಥವಾ ನೀವೇ ಮಾಡಿಬಿಟ್ಟು ಅವ್ರ ಮುಂದೆ ಕೂತ್ಕೊಂಡು ನೀವೇ ಮುದ್ರೆ ಧಾರಣೆ ಮಾಡಿ ಮಂತ್ರ ಜಪ ಮಾಡಿ. ಓಂ ಬ್ರಂ ಕ್ಷೋಂ ಓಂ ಜ್ವಾಲಾ ನರಸಿಂಹಾಯ ಅಂತ 108 ಸಲ ನಿಮ್ಮ ಅಜ್ಜಿ ಕಿವಿ ಕೇಳೋ ಹಾಗೆ ಅವ್ರು ಮಾಡಿ ಮುದ್ರೆ ಮಾಡಿ ಅವ್ರನ್ನ ನೀವು ಒಂದು ಸಲ ಮುಟ್ಬಿಟ್ರೆ ಅರ್ಧ ವೈಬ್ರೇಷನ್ ಅವರು ಪಾಸಾಗುತ್ತೆ, ಸರಿ ಹೋಗ್ತಾರೆ. ಈ ಬರೋ ಶನಿವಾರ ದಿವಸ ನಾನು ಮತ್ತೊಂದು ಯೋಗ ನರಸಿಂಹನ ಮುದ್ರೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ 85 ವರ್ಷದ ಅಜ್ಜಿಗೆ ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ. ಅವರಿಗೆ ಸ್ಕೀಜೋಫ್ರೆನಿಯಾ ಅನ್ನೋ ಕಾಯಿಲೆ ನರಳ್ತಾ ಇದ್ದಾರೆ. ಕಾರಣ ಅವ್ರ ಯಜಮಾನರ ಬಗ್ಗೆ ನೆನೆಸ್ಕೊಡ್ತಿರ್ಬೋದು, ಅಥವಾ ಜೀವನದಲ್ಲಿ ಆದಂಥ ಯಾವುದೋ ಒಂದು ದುರ್ಘಟನೆ ಅವ್ರ ನೆನಪಿಗೆ ಬಂದು ಆ ರೋಗಕ್ಕೆ ತುತ್ತಾಗಿದ್ದಾರೆ. ಇಲ್ಲ ಏನೋ ನಿಮ್ಮನೇಲಿ ಯಾರಿಂದಲೂ ತೊಂದರೆ ಆಗಿರ್ಬೋದು, ಅಥವಾ ಮೊಮ್ಮಕ್ಕಳಿಂದನೋ ಮಕ್ಕಳಿಂದನೋ ಸೊಸೆಯಿಂದನೋ ನಾದ್ರಿಂದನೋ ಯಾರೋ ನಿಮ್ಮ ಕುಟುಂಬ ವರ್ಗದಿಂದ ಅವ್ರಿಗೇನೋ ಒಂದು ರೀತಿ ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡಿರ್ಬೋದು, ಇಲ್ಲ ಆಘಾತ ಆಗಿರ್ಬೋದು. ಆ ಒಂದು ದೃಷ್ಟಿಯಿಂದ ಈ 6 ತಿಂಗಳಿಂದ ಅವರಿಗೆ ಈ ರೋಗಕ್ಕೆ ತುತ್ತಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಏನು ಮೆಡಿಕಲ್ಸ್ ರಿಪೋರ್ಟೇ ನೀವು ಕಳಿಸಿಲ್ಲ. ಹೀಗಾಗಿ ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ಏನಂದರೆ ಏನೋ ಮನಸ್ಸಿಗೆ ಒಂದು ದೊಡ್ಡ ಆಘಾತ ಆಗಿದೆ. ಆ ಆಘಾತ ಸ್ಕೀಜೋಫ್ರೆನಿಯಾ ಅನ್ನೋ ಕಾಯಿಲೆ ಟರ್ನ್ ಆಗಿಬಿಟ್ಟಿದೆ. ಆದ್ದರಿಂದ ಇದನ್ನು ಭಾಳ ಈಸಿ ಕ್ಯೂರ್ ಮಾಡೋದು. ಆದರೆ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ನೀವು ನೋಡ್ಕೊಳ್ಬೇಕು. ಅವ್ರು ಎಷ್ಟೇ ಕಿರ್ಚಾಡಲಿ, ಏನೇ ಉರಿ ಅನ್ನಲಿ, ಯಾರೋ ಮಾತಾಡ್ತಿದ್ದಾರೆ ಅಂತ ಅಂದರೂ ಕೂಡ ಅದನ್ನು ನೀವು ತಮಾಷೆ ಅಂತ ತಿಳ್ಕೊಳ್ದೇನೆ ಅವ್ರಿಗಾಗೋ ಒಂದು ಆತಂಕವನ್ನು ಆ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ. ನೀವು ಕೂಡ ಅವ್ರಿಗೆ ಒಳ್ಳೆ ಸಹಕಾರ ಕೊಟ್ಟು, ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಟ್ಟು, ಅವ್ರಿಗೆ ಒಳ್ಳೆ ಮಾತಿನಿಂದ ಮರ್ಯಾದೆಯಿಂದ ಗೌರವದಿಂದ ನೋಡ್ಕೊಂಡಿದ್ದಾರೆ. ಕೇವಲ 2 ದಿನದಲ್ಲಿ ಕ್ಯೂರ್ ಆಗಿಬಿಡ್ತಾರೆ. ನೀನು ಹಿಂಗೆ ಹಂಗೆಲ್ಲ ಹಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ 85 ವರ್ಷ ಹಿಂಗೆ ಮಾಡೋದ ಹಾಗೆ ಅಂತ ನೀವು ರೇಗೋಕ್ಕೆ ಶುರು ಮಾಡಿಬಿಟ್ರೆ ಆ ಮನಸ್ಸು, ನಾನು ಈಗಾಗಲೇ ಹೇಳಿದೆ, ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ ಈ 3 ಮನಸ್ಸಲ್ಲಿ ಯಾವ್ದಾದ್ರು ಒಂದು ಮನಸ್ಸು ನಿಮ್ಮ ಮಾತು ಕೂಡ ಅಬ್ಸರ್ವ್ ಮಾಡಿಬಿಟ್ರೆ, ಸಕ್ ಮಾಡಿಬಿಟ್ರೆ, ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಆಗ ಬ್ರೈನಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಹುಚ್ಚು ಹಿಡಿದು ಬಿಡುತ್ತೆ. ಆದ್ದರಿಂದ ಇಂಥ ಜನಗಳಿಗೆ ನಾವು ಬಹಳ ಪ್ರೀತಿ ತೋರಿಸ್ಬೇಕು, ಆದರಿಂದ ಮಾತಾಡಿಸ್ಬೇಕು, ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು. ನಿನಗೆ ಈ ಥರ ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ ಅಂದ್ಬಿಟ್ಟು ತೊಗೊಂಡು ಹೊರಗೆ ಬಿಸಾಕ್ಬಿಡೋದು, ಇನ್ನೊಂದು ರೂಮಲ್ಲಿ ಕೂಡ ಹಾಕ್ಬಿಡೋದು, ಅಥವಾ ಇನ್ನೇನೋ ರೀತಿ ಮಾತಾಡಿ ಅವ್ರಿಗೆ ಇನ್ನೂ ಉನ್ಮಾದವನ್ನು ಜಾಸ್ತಿ ಮಾಡೋಕ್ಕೆ ಬಿಟ್ಕೊಡ್ಬಾರ್ದು. ಆದ್ದರಿಂದ ನೀವು ಎಷ್ಟು ಶಾಂತ ರೀತಿಯಿಂದ ಅವ್ರು ಮಾತಾಡಿಸಿ ಆನಂದದಿಂದ ನೋಡ್ಕೊಳ್ತಿರೋ ಅಷ್ಟೇ ಬೇಗ ಕಾಯಿಲೆ ಕ್ಯೂರ್ ಆಗುತ್ತೆ. ಏಕೆಂದರೆ ಈ ಜಗತ್ತಿನ ಮೆಡಿಷನ್ನೇ ಇಲ್ಲ ಈ ಕಾಯಿಲೆಗೆ. ಗಾಯಕ್ಕೆ ಔಷಧಿ ಹಾಕ್ಬೋದು, ಆಯಿಂಟ್ಮೆಂಟ್ ಹಾಕ್ಬೋದು, ಪೌಡ್ರ್ ಹಾಕ್ಬೋದು, ಕೈ ಕಟ್ ಮಾಡಿದ್ರೆ ಇನ್ನೊಂದು ಹಾಕ್ಸ್ಕೋಬೋದು, ಬೆರಳೋದ್ರೆ ಇನ್ನೊಂದು ಹಾಕ್ಸ್ಬೋದು, ಕಣ್ಣೋದ್ರೆ ಹಾಕ್ಸ್ಕೋಬೋದು, ಕಿಡ್ನಿ ಹೋದ್ರೆ ಹಾಕ್ಸ್ಕೋಬೋದು, ಆರ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಸಿಗೋಂಗೆ ಎಲ್ಲ ಸಿಗುತ್ತೆ. ಆದರೆ ಮನಸ್ಸಿಗಾಗಿರೋ ಅಥವಾ ಯಾವ ವರ್ಕ್ಶಾಪಲ್ಲಿ ಯಾವ ಮೆಡಿಕಲ್ ಸ್ಟೋರು ಸಿಗೋದಿಲ್ಲ. ಕೇವಲ ಮಾತು ಜಪ ತಪಗಳಿಂದ ತೀರಿಸ್ಕೊಳ್ಬೇಕು. ಆದ್ದರಿಂದ ಒಳ್ಳೆ ಮುಗ್ಧ ರೂಪದಲ್ಲಿ ಅವ್ರನ್ನ ಚಿಕ್ಕ ಮಗು ಹಾಗೆ ನೋಡ್ಕೊಳ್ಳಿ, ಖಂಡಿತ ವಾಸ ಆಗ್ತಾರೆ. ಅತಿ ಶೀಘ್ರದಲ್ಲಿ ನಾನು ಶನಿವಾರ ದಿವಸ
ನಾನು ನಿಮಗೆ ಈ ಯೋಗ ನರಸಿಂಹರ ಮುದ್ರೆ, ಅಘೋರ ವೀರ ಬಡಬಾಲನ ನರಸಿಂಹರ ಮುದ್ರೆ ಮತ್ತು ಮಂತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ಖಂಡಿತ ನಿಮ್ಮ ಅಜ್ಜಿಗೂ ಕೂರಿಸಿ ತೋರಿಸಿ, ಜಾನಕಮ್ಮರಿಗೂ ಕೂಡ ಟಿ ವಿ ಮುಂದೆ ಕೂರಿಸಿ ನಾನು ಮಾತಾಡೋದು, ನಾನು ತೋರಿಸೋದನ್ನು ಅವ್ರಿಗೆ ತೋರಿಸಿ. ಆಗ ಯಾವುದೋ ಒಂದು ಎನರ್ಜಿ ಅವ್ರಿಗೆ ಪೆನೆಟ್ರೇಟ್ ಆಗುತ್ತೆ ಮೈಂಡಿಗೆ. ಕೆಟ್ಟ ಮಾತಾಡಿದ ತಕ್ಷಣ ಎಷ್ಟು ಬೇಗ ಹೋಗಿ ಸೇರ್ಕೊಳ್ಳುತ್ತೋ ಹಾಗೆ ಒಳ್ಳೆ ಮಾತು ಕೂಡ ನಿಧಾನವಾಗಿ ಹೋಗಿ ಬ್ರೈನ್ ಸೇರ್ಕೊಳ್ಳುತ್ತೆ. ಯಾಕೆಂದರೆ ಡೋಪಾಮಿನ್ ಏನೋ ಹಾರ್ಮೋನ್ಸು ಒಂಥರ ತುಂಟು ಹುಡುಗಾಟ ಆಡೋದು ಹುಡುಗ, ಅದು ತುಂಬ ನಾಟಿ ಬಾಯ್ ಅಂತ ಕರಿತೀನಿ ನಾನು ಅವನು ಯಾವಾಗಲೂ. ಆ ಡೋಪಾಮಿನ್ ಹಾರ್ಮೋನ್ಸ್ ಏನಾದ್ರು ಸರಿಯಾಗಿ ಹೈಪೋಥಾಲಮಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ಇದೆಲ್ಲ ಆಗುತ್ತೆ. ಅದಕ್ಕೆ ಏಜ್ ನೋಡಲ್ಲ, ಸೆಕ್ಸ್ ನೋಡಲ್ಲ, ಜಾತಿ ಮತ ಧರ್ಮ ನೋಡೋದಿಲ್ಲ. ಯಾವ ಮೂಮೆಂಟಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಇವತ್ತು ನಿಮ್ಮ ಅಜ್ಜಿ ಥರ ಇರ್ಬೋದು, ನಾಳೆ ನೀವೇ ಆಗ್ಬೋದು, ಇಲ್ಲ ನಾಳೆ ಇನ್ನೊಬ್ಬರು ನಿಮ್ಮ ಕುಟುಂಬದವ್ರು ಯಾರಿಗೇ ಬರ್ಬೋದು ಇದು. ಅದರಿಂದ ಇದನ್ನು ನಾವು ಸರಿಪಡಿಸೋ ವಿಧಾನ ಅಂದರೆ ಶಾಂತವಾದ ವಾತಾವರಣ, ಶಾಂತವಾದಂಥ ಮಾತು, ಒಳ್ಳೆ ನುಡಿ ನಡೆಗಳನ್ನು, ಒಳ್ಳೆ ಸಂಸ್ಕಾರನ ನೋಡ್ಕೊಂಡು ಬಿಟ್ಟರೆ ಖಂಡಿತ ಈ ಕಾಯಿಲೆ ಗುಣ ಆಗುತ್ತೆ. ಸಾಧ್ಯವಾದಷ್ಟು ಈ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಮಾಡಿ. ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಈ ಮುದ್ರೆನ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ, ಅವ್ರ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದರೆ ನೀವೇ ಜೋರಾಗಿ ಅವ್ರ ಕಿವಿ ಕೇಳೋಂಗೆ ಹೇಳಿ ಈ ಮುದ್ರೆ ಧಾರಣೆ ಮಾಡಿ. ಪಕ್ಕದಲ್ಲಿ ಕೂತ್ಕೊಳ್ಳಿಲ್ಲ, ನಿಮ್ಮ ಅಜ್ಜಿ ನಿಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳ್ತಾ ಹೋಗಿ ಅವ್ರಿಗೆ ಆ ಶಬ್ದದಿಂದ ಹೈಪೋಥಾಲಮಸ್ಗೆ ಹೋಗಿ ಹೈಪೋಥಾಲಮಸ್ ಪ್ರೊಡ್ಯೂಸ್ ಮಾಡೋ ಆ ಡೊಪಾಮಿನ್ ಏನೋ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿಕೊಟ್ಬಿಡುತ್ತೆ. ಅಷ್ಟು ಪವರ್ ಇದೆ ಈ ಮುದ್ರೆ, ಈ ಮಂತ್ರದಲ್ಲಿ. ಆದ್ದರಿಂದ ನೀವು ಆತಂಕ ಪಡಬೇಡಿ. ಇವ್ರು ಎಷ್ಟೋ ಜನಕ್ಕೆ ಸ್ಕೀಝೋಫ್ರೆನಿಯಾ ಬಂದಿರೋ ನೋಡಿ 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 ಅವ್ರಿಗೂ ಸ್ಕೀಝೋಫ್ರೆನಿಯಾ ಬಂದುಬಿಟ್ಟಿದೆ. ಎಷ್ಟೋ ಕೇಸ್ ಅಂತ ಬರುತ್ತೆ ಈ ಥರ. ಮಗನಿಗೆ ಸ್ಕೀಝೋಫ್ರೆನಿಯಾ ಬಂದಿರೋ ನೋಡಿಬಿಟ್ಟು ಅಪ್ಪನಿಗೂ ಬಂದುಬಿಟ್ಟಿದೆ. ಮಗನಿಗೆ ಪಾರ್ಕಿನ್ಸನ್ ರೋಗ ಬಂದುಬಿಟ್ಟು ಅಪ್ಪನಿಗೂ ಬಂದುಬಿಟ್ಟಿದೆ. ಅಪ್ಪ ಮಗನಿಗೆ ಇಬ್ಬರಿಗೂ ಬಂತಲ್ಲ ಅಂತೇಳಿ ಅವ್ರು ಸೇವೆ ಮಾಡಿ 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 ಅವ್ರ ತಾಯಿಗೂ ಬಂದುಬಿಟ್ಟಿದೆ. ಹೀಗೆ ಇದೊಂದು ರೀತಿ ಸೈಕಲಾಜಿಕಲ್ ರೋಗ ಇದು. ಅದರಿಂದ ಈ ಒಂದು ರೋಗವನ್ನು ಕ್ಯೂರ್ ಮಾಡಬೇಕು ಅಂದರೆ ಒಳ್ಳೆ ಮೆಂಟ್ರಿಂಗ್ ಮಾಡಬೇಕು, ಒಳ್ಳೆ ಕೋಚ್ ಮಾಡಬೇಕು, ಒಳ್ಳೆ ಮಾತು ಕಥೆಯಿಂದ ಅವರನ್ನು ನೋಡ್ಕೊಂಡ್ಬಿಟ್ರೆ ಖಂಡಿತ ಗುಣ ಆಗ್ತಾರೆ. ಉಪೇಂದ್ರ ಅವರೇ, ನಿಮ್ಮ ನೋವು ನಂಗೆ ಅರ್ಥ ಆಯಿತು, ತುಂಬ ಬರೆದಿದ್ದೀರಾ. ಅದು ನಾನು ಓದಲಿಲ್ಲ ಇಲ್ಲಿ, ಕಾರಣ ಅದು ನಿಮ್ಮ ಎಷ್ಟು ನೋಡ್ಕೊಡ್ತಿದ್ದೀರಾ, ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ, ಇದಕ್ಕೆ ನಿಮ್ಮ ಮನೇಲಿ ಇದರಿಂದ ನಿಮ್ಗೆ ನೆಮ್ಮದಿ ಸಿಗ್ತಿಲ್ಲ ಅಂತೆಲ್ಲ ಬರೆದಿದ್ದೀರಾ. ಅದರಿಂದ ನೆಮ್ಮದಿ ಅನ್ನೋದು ಎಲ್ಲೂ ಸಿಗೋದಿಲ್ಲ, ನಾವು ತರಿಸ್ಕೊಳ್ಬೇಕಷ್ಟೇ. ಕೋಪದಲ್ಲಿ ನಾವು ಮೂಗು ಇಕ್ಕೊಂಬಿಟ್ರೆ ಮತ್ತೆ ಅದು ಮೂಗು ಮತ್ತೆ ಸರಿಪಡಿಸ್ಕೊಳಕ್ಕಾಗೋದಿಲ್ಲ. ಅದು ಚಿನ್ನದ ಕತ್ತಿದೆ ಅಂತ ನಾನು ತೊಡಕು ಇಕ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಸಂಸಾರದಲ್ಲಿ ಸಾವಿಲ್ಲದ ಸಂಸಾರವಿಲ್ಲ, ಸಮಸ್ಯೆಲಿದ ಮನೆಯೇ ಇಲ್ಲ. ಆದ್ದರಿಂದ ಶಾಂತ ರೀತಿಯಿಂದ ವರ್ತಿಸಿ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಯೋಗ ನರಸಿಂಹನ ಮುದ್ರೆ ಮತ್ತು ಮಂತ್ರ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.